ದರ್ಶನ್ ಸನ್ಮಾನ ಕಾರ್ಯಕ್ರಮಕ್ಕೆ ಸುಮಲತಾಗೂ ಆಹ್ವಾನವನ್ನು ನೀಡಲಾಗಿದೆ. ಹಾಗೆ ಸಂಸದೆ ಸುಮಲತಾಗೂ ಆಹ್ವಾನವನ್ನು ನೀಡಿರುವಂತಹ ಸಚ್ಚಿದಾನಂದ ಸಚ್ಚಿ ಇಡವಾಳ ಸಚ್ಚಿ ಅಂತಲೂ ಕೂಡ ಕರೀತಾರೆ. ಸಚ್ಚಿದಾನಂದ ಮುನಿಸು ಮರೆತು ಇವರಿಬ್ಬರು ಕೂಡ ಈಗ ಒಂದಾಗ್ತಾರಂತೆ. ಯಾಕೆಂದರೆ ಇತ್ತೀಚೆಗೆ ರಾಜಕೀಯವಾಗಿ ಇವರಿಬ್ಬರು ಕೂಡ ಬೇರೆ ಆಗಿದ್ರು. ಈಗ ಸುಮಲತಾ ಸಚ್ಚಿದಾನಂದ ರಾಜಕೀಯವಾಗಿ ಒಂದಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮಂಡ್ಯದಿಂದ ಬಿಜೆಪಿ ಟಿಕೆಟ್ಗಾಗಿ ಪಟ್ಟಿರುವಂಥ ಸುಮಲತಾ ಇನ್ನು ಡಾಕ್ಟರ್ ಸಿದ್ದರಾಮಯ್ಯಗೆ ಟಿಕೆಟ್ ಕೊಡಿಸಲು ಸಚ್ಚಿದಾನಂದ ಸಾಕಷ್ಟು ಒಲವನ್ನು ತೋರ್ತಾ ಇದ್ದಾರೆ. ಬಿಜೆಪಿಯಿಂದ ಟಿಕೆಟ್ ಕೊಡಿಸಲು ಸಚ್ಚಿದಾನಂದ ಸಾಕಷ್ಟು ಕಸರತ್ತು ಮಾಡ್ತಿದ್ದಾರೆ. ಈ ಬೆಳವಣಿಗೆ ನಡುವೆನೇ ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿದ ಸಚ್ಚಿದಾನಂದ ಅವರು ದೇವೇಗೌಡರಿಂದ ತನ್ನ ಶಿಷ್ಯ ಅಂತ ಅನ್ಸ್ಕೊಂಡಿದ್ರು. ಹೀಗಾಗಿ ಇದೆಲ್ಲವೂ ಕೂಡ ಸಾಕಷ್ಟು ಸಹಜವಾಗಿಯೇ ಕುತೂಹಲವನ್ನು ಅಥವಾ ಒಂದು ಪೊಲಿಟಿಕಲ್ ಕ್ಯೂರಿಯಾಸಿಟಿಯನ್ನು ಬಿಲ್ಡಪ್ ಮಾಡಿದೆ. ಈಗ ಅವರಿಬ್ಬರು ಕೂಡ ಮತ್ತೆ ಒಂದಾಗ್ತಾರ ರಾಜಕೀಯವಾಗಿ ಇರುವಂಥ ಪ್ರಶ್ನೆ. ಅಥವಾ ದರ್ಶನ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈಗ ಸಚ್ಚಿದಾನಂದ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸುಮಲತಾ ಅವರಿಗೂ ಕೂಡ ಆಹ್ವಾನ ಮಾಡಿದ್ದಾರೆ. ಅಫ್ಕೋರ್ಸ್ ಪೊಲಿಟಿಕ್ಸೇ ಬೇರೆ, ಚಿತ್ರಣವೇ ಬೇರೆ ಅಥವಾ ಚಿತ್ರರಂಗವೇ ಬೇರೆ ಅನ್ನುವಂಥ ಮಾಹಿತಿಯನ್ನು ಅಥವಾ ಮಾತನ್ನು ಹೇಳ್ಬೋದು ಇವರು. ಆದರೆ ಮಂಡ್ಯ ಮತ್ತು ಅಲ್ಲಿನ ಪೊಲಿಟಿಕ್ಸನ್ನು ನೋಡಿದಾಗ ಪ್ರತಿಯೊಂದು ಕೂಡ ಒಂದಕ್ಕೊಂದು ಪರಸ್ಪರ ಬೆಸ್ತಿದೆ ಅಂದರೆ ತಪ್ಪಾಗಲ್ಲ. ಈ ಬಗ್ಗೆ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಅಪೂರ್ವ. ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರತಿನಿಧಿ ಪ್ರಶಾಂತ್ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಬಹುಶಃ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ ಮಂಡ್ಯ ರಾಜಕಾರಣ. ಈಗ ಒಂದು ಕಡೆಗೆ ಸುಮಲತಾ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಎಂ ಪಿ ಟಿಕೆಟ್ಗೋಸ್ಕರ. ಅತ್ತ ಸಚ್ಚಿದಾನಂದ ಅವರು ಸಿದ್ದರಾಮಯ್ಯನವರಿಗೆ ಇನ್ಫ್ಯಾಕ್ಟ್ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ದರ್ಶನ್ ಅವರ ಸನ್ಮಾನ ಕಾರ್ಯಕ್ರಮ ಏನಿದೆ ಅದು ಎಲ್ಲ ಒಂದು ಕಡೆಗೆ ಹೊಂದಾಣಿಕೆ ಮಾಡೋದಕ್ಕೆ ಅಥವಾ ಅವರಿಬ್ಬರನ್ನ ಮತ್ತೆ ರಾಜಕೀಯವಾಗಿ ಒಂದುಗೂಡಿಸೋದಕ್ಕೆ ವೇದಿಕೆ ಆಗ್ಬೋದಾ? ಪ್ರಮೋದ್, ನಿಜಕ್ಕೂ ಕೂಡ ಒಂದ್ ಕಡೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗ್ ಪಡಿತಾ ಇದೆ. ಶತಾಯಗತಾಯ ಟಿಕೆಟ್ಗೋಸ್ಕರ ದೆಹಲಿ ಮಟ್ಟದಲ್ಲಿ ದಾಳವನ್ನ ಹಾಲಿ ಸಂಸದೆ ಸುಮಲತಾ ಓಡಿಸ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಮಂಡ್ಯದಲ್ಲಿ ದೊಡ್ಡ ಮಟ್ಟಿನ ಒಂದು ಕಾರ್ಯಕ್ರಮ ನಡೀತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 25 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ D25 ಬೆಳ್ಳಿ ಪರ್ವ ಅನ್ನೋ ಒಂದು ಹೆಸರಲ್ಲಿ ದೊಡ್ಡ ಮಟ್ಟಿನ ಕಾರ್ಯಕ್ರಮವನ್ನ ಶ್ರೀರಂಗಪಟ್ಟಣದಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯರು ಬರ್ತಾ ಇದ್ದಾರೆ, ಚಿತ್ರನಟರು ಬರ್ತಾರೆ. ಪ್ರಮುಖವಾಗಿ ಹಾಲಿ ಸಂಸದೆ ಸುಮಲತಾ ಅವರಿಗೂ ಕೂಡ ಆಹ್ವಾನ ಕೊಟ್ಟಿರೋದು. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ಬಿಜೆಪಿ ಮುಖಂಡ ಜೊತೆಗೆ ಸಂಸದ ಸುಮಲತಾ ಅವರ ಆಪ್ತ ಸಚ್ಚಿದಾನಂದ ಅವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸುಮಲತಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಸುಮಲತಾ ಅವ್ರ ಜೊತೆಗಿನ ನಂಟನ್ನ ಸಚ್ಚಿದಾನಂದ ದೂರ ಮಾಡ್ಕೊಂಡು ಅವ್ರ ಜೊತೆ ಎಲ್ಲೂ ಕೂಡ ಕಾಣಿಸ್ಕೊಂತ ಇಲ್ಲ. ಜೊತೆಗೆ ಹಿಂದೆ ಸಿದ್ದರಾಮಯ್ಯ ಅಂತ ಅವರು ಟಿಕೆಟ್ ಕೇಳ್ತಾ ಇದ್ರು, ಬಿಜೆಪಿ ಟಿಕೆಟ್ ನನಗೆ ಕೊಡಬೇಕು ಅಂತ ದೊಡ್ಡ ಮಟ್ಟಿನ ಕಾರ್ಯಕ್ರಮವನ್ನ ಮಂಡ್ಯದಲ್ಲಿ ಕೂಡ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ಸಚ್ಚಿದಾನಂದ ಕೂಡ ಹೋಗಿ ಅವ್ರ ಪರ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ರು. ಜೊತೆಗೆ ದೇವೇಗೌಡರ ಅವರ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ದೇವೇಗೌಡರ ಕೈಯಿಂದಲೂ ಕೂಡ ಈತ ನನ್ನ ಶಿಷ್ಯ ಅಂತ ಹೇಳ್ಕೊಂಡಿದ್ರು. ಜೊತೆಗೆ ಕುಮಾರಸ್ವಾಮಿ ಅವ್ರನ್ನು ಕೂಡ ಬಿಡದಿಯಲ್ಲಿ ಭೇಟಿ ಮಾಡಿದ್ರು. ಇವೆಲ್ಲಗಳ ನಡುವೆ ಸುಮಲತಾ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಸಚ್ಚಿದಾನಂದ ಅವರ ಹೊರಗಿಟ್ಟು ಇಲ್ಲಿನ ಬಿಜೆಪಿ ಮುಖಂಡರುಗಳನ್ನ ಕೂಡ ಕರೆದು ಮೀಟಿಂಗ್ ಅನ್ನ ಮಾಡಿದ್ರು. ಎಲ್ಲೊಂದ್ ಕಡೆ ಇವರಿಬ್ಬರ ನಡುವೆ ಮತ್ತೆ ಮುನುಸು ಆರಂಭ ಆಗಿದೆ ಅನ್ನೋದು ಕೂಡ ಕೇಳ್ಪಡ್ತಾ ಇತ್ತು. ಈ ನಡುವೆ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆದಿರುವ ಮೂಲಕ ಅವರಿಬ್ರು ಕೂಡ ಒಂದಾಗುವಂತ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಎಲ್ಲೊಂದ್ ಕಡೆ ಈ ಒಂದು ಕಾರ್ಯಕ್ರಮದ ಮೂಲಕ ರಾಜಕೀಯ ತಿರುವು ಕೂಡ ಪಡ್ಕೊಂತ ಇರುವಂತದ್ದು. ಓಕೆ, ಧನ್ಯವಾದ ಪ್ರಶಾಂತ್.